ಏಳುಕೋಟಿ ಮೈಲಾಪುರ ಮಲ್ಲಯ್ಯನ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾಲಿಂಗೇಶ್ವರ ಜಾತ್ರೆಯು ಪ್ರತಿ ವರ್ಷ ಮಕರ ಸಂಕ್ರಮಣ ದಿನ ನಡೆಯುತ್ತದೆ. ಮಲ್ಲಯ್ಯನ ಜಾತ್ರೆಗೆ ಯಾದಗಿರಿ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆ ಮಾಡಿಕೊಂಡು ರಾಜ್ಯದ ಮೂಲೆ ಮೂಲೆಯಿಂದ 7 ಕೋಟಿ ಎನ್ನುವ ಜೈಕಾರ ಹಾಕುತ್ತಾ ಭಕ್ತರು ಮೈಲಾಪುರಕ್ಕೆ ಬರುತ್ತಾರೆ. ಲಕ್ಷಾಂತರ ಭಕ್ತರು ಭಾಗಿಯಾಗಿ ಜಾತ್ರೆಗೆ ಸಾಕ್ಷಿಯಾಗಿದ್ದು, ಮಲ್ಲಯ್ಯ ಪಲ್ಲಕ್ಕಿಯು ಹೊನ್ನಕೆರೆಗೆ ಗಂಗಾ ಸ್ನಾನಕ್ಕೆ ತೆರಳುವಾಗ ಭಕ್ತರು ಕುರಿ ಹಾರಿಸುವುದು ವಾಡಿಕೆ. ಜಿಲ್ಲಾಡಳಿತ ಪಲ್ಲಕ್ಕಿ ಮೇಲೆ ಕುರಿ ಹಾರಿಸುವುದನ್ನು ನಿಷೇಧ ಮಾಡಿದೆ. 6 ಚೆಕ್ ಪೋಸ್ಟ್ ಓಪನ್ ಮಾಡಿದೆ. 30 ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಭಕ್ತರ ಮೇಲೆ ನಿಗಾ ವಹಿಸಲಾಗಿದೆ. ಭೂಲೋಕದಲ್ಲಿ ಮಲ್ಲಯ್ಯನನ್ನ ಭಕ್ತಿಯಿಂದ ಆರಾಧಿಸಿ ನಂಬಿಕೆ ಇಟ್ಟ ಭಕ್ತರನ್ನ ಆತ ಯಾವತ್ತೂ ಕೈಬಿಟ್ಟಿಲ್ಲ. ಕಾರಣ, ನಮ್ಮ ನೇತೃತ್ವದಲ್ಲಿ ಈ ಭಾಗದ ರೈತರಿಗೆ ಭಕ್ತರಿಗೆ ಒಳಿತಾಗಲೆಂದು ಸಂಕಲ್ಪ ಇಟ್ಟುಕೊಂಡು ಎಲ್ಲರೊಂದಿಗೆ ಪಾದಯಾತ್ರೆಯ ಮೂಲಕ ಇಂದು ರಾತ್ರಿ ಮೈಲಾಪುರ ತಲುಪುತ್ತೇವೆ ಎಂದು ಭಕ್ತರು ಹೇಳುತ್ತಾರೆ. ಜಾತ್ರೆಯಲ್ಲಿ ಭಾಗವಹಿಸಲಿದ್ದೇವೆ ಎಂದು ಅವರು ತಿಳಿಸುತ್ತಾರೆ. ಶಿವ ಮೈಲಾರಲಿಂಗ 7 ಕೋಟಿಗೆ ಎಂದು ಜೈಕಾರ ಹಾಕುತ್ತಾ ವಿವಿಧ ಸಂಗೀತ ಮೇಳಗಳೊಂದಿಗೆ ಹೆಜ್ಜೆ ಹಾಕಿರುವುದು ವಾಡಿಕೆಯಾಗಿದೆ. ಈ ಒಂದು ಜಾತ್ರೆಗೆ ಪಕ್ಕದ ರಾಜ್ಯದಿಂದ ಕೂಡ ಜನ ಬರುತ್ತಾರೆ. ಮಲ್ಲಿಕಾರ್ಜುನ್ ಕುಂಬಾರಳ್ಳಿ, C9 ಕನ್ನಡ, ಯರಗೋಳ.